ಆಗುವಂತೆ ಮಾತಾಡ್ತಾ ಇದ್ರು. ಯಾವುದೇ ವ್ಯಕ್ತಿಗೂ ಕೂಡ ಅವ್ರ ಮನಸ್ಸಿಗೆ ನೋವಾಗದಂತೆ ಮಾತಾಡ್ತಾ ಇದ್ರು. ಅವ್ರಿಗೆ ಇಷ್ಟ ಆಗಬೇಕು, ಈ ವ್ಯಕ್ತಿ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನಿಸ್ಬೇಕು, ಆ ಥರ ಅವರು ಮಾತಾಡ್ತಾ ಇದ್ರು. ಓಕೆ, ಎದುರುಗಡೆ ಇರೋರಿಗೆ ಒರಟಾಗಿ ಮಾತಾಡಿದ್ರು, ಅದಕ್ಕೆ ಒರಟಾಗಿ ಉತ್ತರ ಕೊಡ್ತಾ ಇರಲಿಲ್ಲ. ಮಾತಿನಲ್ಲಿ ಅಸಂಬದ್ಧತೆ ಇರ್ತಾ ಇರಲಿಲ್ಲ. ಏನೇನೋ ಮಾತಾಡೋದು, ಸಂಬಂಧನೇ ಇಲ್ಲದೆ ಇರೋ ಥರ ಅವ್ರು ಯಾವತ್ತೂ ಮಾತಾಡ್ತಾ ಇರಲಿಲ್ಲ. ಹಾಗೆ ಅದ್ಭುತವಾದ ಮಾತುಗಾರ ಕೂಡ ಆಗಿದ್ದರು. ಓಕೆ, ಅವರು ಭಾಷಣ ಮಾಡಿದ್ರು ಕೂಡ ಹೆಂಗೆ ಮಾತಾಡ್ತಾರೆ ಅಂತೀವಲ್ಲ, ಹಾಗೆ ರಾಮ ಅದ್ಭುತವಾದ ಮಾತುಗಾರ ಕೂಡ ಆಗಿದ್ದರು. ಇನ್ಯಾವ ಗುಣಗಳು ಬೇಡ ಅನ್ನಬೇಕು, ಇಲ್ಲ ಅನ್ನಬೇಕು, ನಾವು ಇವ್ರು ಆಗಬಾರ್ದು ಅನ್ನೋಕ್ಕೆ ಯಾರ ಕೈಲಿ ಸಾಧ್ಯ ಅಲ್ವಾ? ಸೊ ಈ ಗುಣಗಳು ನಮ್ಮಲ್ಲಿ ಹೇಗಿದೆ ಚೆಕ್ ಮಾಡ್ಕೊಳ್ಳೋಣ. ಇನ್ನು ಮುಂದೆ ನಮಸ್ತೆ. ಸ್ಫೂರ್ತಿ ರಾಮಾಯಣ 2 ಅಯೋಧ್ಯಕಾಂಡ ಬರೆದಿರೋದು ಜಗದೀಶ ಶರ್ಮಾ ಸಂಪ ಅವರು. ಸೊ ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ರಾಜನೆಂದರೆ ಅವನೇ ಹೇಳಿರೋದು ದಶರಥ ಅವರು. ಸೊ ಏನು ನಿನ್ನೆ ನಾವು ನೋಡಿದ್ವಿ ಅವರ ಬುದ್ಧಿ, ದೇಹ, ಮನಸ್ಸು, ನಡೆ ಬಗ್ಗೆ. ಇವತ್ತು ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅವರ ನುಡಿ ಹೇಗಿತ್ತು, ಅವರ ಇನ್ನು ಯಾವ್ಯಾವ ಗುಣ ಅಂತ ನೋಡೋಣ. ಈಗ ನುಡಿ ಬಗ್ಗೆ ತಿಳ್ಕೊಳ್ಳೋಣ. ರಾಮಂದು ನಾವು ಹೆಂಗೆ ಮಾತಾಡ್ತೀವಿ ಅಂತ ನೋಡ್ಕೊಳ್ಳೋಣ. ಓಕೆ, ರಾಮನ ಮಾತು ಯಾವಾಗಲೂ ಮೃದುವಾಗಿತ್ತು. ಅವ್ರ ಮಾತು ಯಾವಾಗಲೂ ಕೂಡ ಸಾಫ್ಟಾಗಿರ್ತಿತ್ತು. ನಾವು ಮಾತಾಡಿದ್ರೆ ಜಗಳ ಆಡತ್ತೋ ಇಲ್ವೋ ಗೊತ್ತಿಲ್ಲ, ಮಾತಾಡೋ ಟೋನಿಗೆ ಜಗಳ ಶುರುವಾಗ್ಬಿಟ್ಟಿರುತ್ತೆ ನಮ್ಮ ಮನೆಗಳಲ್ಲಿ. ನೀನು ಮಾತಾಡ್ತಿರೋದು ತಪ್ಪಲ್ಲ, ಮಾತಾಡ್ತಿರೋ ರೀತಿ ಸರಿ ಇಲ್ಲ ಅಂತ ಜಗಳ ಆಡ್ತೀವಿ. ಆ್ಯಂಡ್ ನಮ್ಮ ವಾಯ್ಸು ಹೆಂಗೆಲ್ಲ ಇರುತ್ತೆ ಅಲ್ಲ, ಎದುರುಗಡೆ ಇರೋರಿಗೆ ನಾವು ಬಳಸೋ ಪದ ಹರ್ಟ್ ಆಗಿಲ್ಲ ಅಂದರೂ ನಾವು ಮಾತಾಡ್ತಿರೋ ರೀತಿ ಹರ್ಟ್ ಆಗುತ್ತೆ. ಬಟ್ ರಾಮ ಯಾವಾಗಲೂ ಸಾಫ್ಟಾಗಿ ಮಾತಾಡ್ತಾಯಿದ್ರು. ನಾವು ಪ್ರಾಕ್ಟೀಸ್ ಮಾಡೋಣ ಸಾಫ್ಟಾಗಿ ಮಾತಾಡೋದನ್ನು, ನಾಟಕ ಮಾಡೋದಲ್ಲ. ಆ್ಯಂಡ್ ಎಲ್ಲ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಇದೆಲ್ಲ ನಮ್ಮ ಲೈಫಲ್ಲಿ ನಿಜವಾಗ್ಲೂ ಅಳವಡಿಸ್ಕೊಳ್ಳೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ನಿಮಗೆ ಬರ್ತಾ ಇದ್ದರೆ ನಾನು ಅದಕ್ಕೆ ಉತ್ತರ ಮುಂದೆ ಹೇಳ್ತಾ ಹೋಗ್ತೀನಿ. ಖಂಡಿತ ಈ ಗುಣಗಳನ್ನು ಅಳವಡಿಸ್ಕೋಬಹುದು. ಯಾವ ಥರ ಅಂತ. ಓಕೆ, ಯಾವಾಗಲೂ ಅವ್ರು ಮಾತಾಡ್ತಾ ಇದ್ದಿದ್ದು ಮೃದುವಾಗಿ ಮಾತಾಡ್ತಾಯಿದ್ರು. ಹಾಗೆ ಎದುರುಗಡೆ ಇರೋರು ಮಾತಾಡೋದ್ರ ಮೊದಲೇ ಇವರು ಮಾತನಾಡಿಸ್ತಾ ಇದ್ರು. ಓಕೆ, ಎದುರುಗಡೆ ಇರೋರು ಅವರೇ ಬಂದು ಮಾತಾಡಲಿ ಬಿಡು ಅನ್ನೋ ಯಾವ ಈಗೋನೂ ಇಲ್ಲದೆ ಇವರೇ ಹೋಗಿ ಅವರನ್ನು ಮಾತಾಡಿಸ್ತಾ ಇದ್ರು. ನೋಡಲಿಲ್ವಾ ನೀವು ಅಂತ ಹೇಳಿ ಮಾತಾಡಿಸ್ತಾ ಇದ್ರು. ಅಂದರೆ ನಾವು ಹೇಗೆ ಅವರೇ ಬಂದು ಮಾತಾಡಲಿ, ನಾವು ಯಾಕೆ ನೋಡದೇ ಇರೋ ಥರ, ನೋಡಿದ್ಮೇಲೆ ನೀವು ಬ್ಯುಸಿ ಇದ್ರಲ್ಲ ಅದಕ್ಕೆ, ಇಲ್ಲಾಂದರೆ ನಾವೇನು ಮಾಡ್ತೀವಿ, ಅಯ್ಯೋ ನೀವು ಯಾವಾಗ ಬಂದ್ರಿ ನಾನು ನೋಡೇ ಇಲ್ಲ ಅಂತ ನಾಟಕ ಆಡ್ತೀವಿ ಅಲ್ವಾ? ಬಟ್ ಹಂಗಲ್ಲ, ರಾಮ ಹುಡುಕೊಂಡು ಹೋಗಿ ಮಾತಾಡಿಸ್ತಾ ಇದ್ರು. ಎದುರುಗಡೆ ಇರೋರು ಬಂದು ಮಾತಾಡಿಸ್ಲಿ ಅಂತ ಅವ್ರು ವೆಯ್ಟ್ ಮಾಡ್ತಾ ಇರಲಿಲ್ಲ. ಇದು ಅವರ ನುಡಿಯಾಗಿತ್ತು. ಓಕೆ, ಇಷ್ಟವಾಗುವಂತೆ ಮಾತಾಡ್ತಾ ಇದ್ರು. ಯಾವುದೇ ವ್ಯಕ್ತಿಗೂ ಕೂಡ ಅವ್ರ ಮನಸ್ಸಿಗೆ ನೋವಾಗದಂತೆ ಮಾತಾಡ್ತಾ ಇದ್ರು. ಅವ್ರಿಗೆ ಇಷ್ಟ ಆಗಬೇಕು, ಈ ವ್ಯಕ್ತಿ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನಿಸ್ಬೇಕು, ಆ ಥರ ಅವರು ಮಾತಾಡ್ತಾ ಇದ್ರು. ಓಕೆ, ಎದುರುಗಡೆ ಇರೋರಿಗೆ ಒರಟಾಗಿ ಮಾತಾಡಿದ್ರು, ಅದಕ್ಕೆ ಒರಟಾಗಿ ಉತ್ತರ ಕೊಡ್ತಾ ಇರಲಿಲ್ಲ. ಯಾರಾದರೂ ಎದುರುಗಡೆ ಇರೋರು ಜೋರಾಗಿ ಒರಟಾಗಿ ಮಾತಾಡಿದ ತಕ್ಷಣ ಇವರು ವಾಪಸ್ ಅದೇ ಥರ ಬಿಹೇವ್ ಮಾಡ್ತಾ ಇರಲಿಲ್ಲ. ನಾವು ಹೆಂಗೆ ಹೇಳಿ, ಎ ಅಂದರೆ ಎ ಅಂತೀವಿ, ಬಿ ಅಂದರೆ ಅದ್ರ ಮೇಲೆ ಹೇಳ್ತೀವಿ, ಬರೀ ಎ ಬಿ ಅಂದರೆ ನಾವು CDEF ಎಲ್ಲನೂ ಹೇಳ್ಬಿಡ್ತೀವಿ ಅಲ್ವಾ? ಆದರೆ ರಾಮ ಅವ್ರು ವಾಪಸ್ ಅವ್ರ ಎದುರುಗಡೆ ಇರೋರು ರಫಾಗಿ ಮಾತಾಡಿದ್ರು ಇವ್ರು ಆ ಥರ ಉತ್ತರ ಕೊಡ್ತಾ ಇರಲಿಲ್ಲ. ಯಾಕೆ? ಇವರ ಸ್ವಭಾವವನ್ನು ಬಿಟ್ಕೊಡ್ತಾ ಇರಲಿಲ್ಲ. ಇದನ್ನೇ ನಾವು ಕಲಿಬೇಕಾಗಿರೋದು. ಯಾರೋ ಏನೋ ಮೋಸ ಮಾಡಿದ್ರು, ನಾನು ಮೋಸ ಮಾಡ್ತೀನಿ, ವಜ್ರದಿಂದನೇ ತೆಗಿತೀನಿ, ಹೀಗೆಲ್ಲ ಡೈಲಾಗ್ಸ್ ಹೇಳ್ತೀವಿ ಅಲ್ಲ, ಇದು ತಪ್ಪು ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆ ಚಾಣಕ್ಯ, ಆ ಜಾಣತನೂ ಇರಬೇಕು ನಮಗೆ, ಆದರೆ ಅದನ್ನು ನಿಭಾಯಿಸೋದು ಕಲ್ತಿರಬೇಕು. ಸುಮ್ಮನೆ ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೋಬಾರ್ದು.
ಎದುರುಗಡೆ ಇರೋರು ಕಿರ್ಚಿದ ತಕ್ಷಣ ನಾವು ಕಿರ್ಚಿಬಿಟ್ಟು ನಮ್ಮ ದೊಡ್ಡಸ್ತಿಕೆ ತೋರ್ಕೊಳ್ಳೋದಲ್ಲ, ಸಮಾಧಾನವಾಗಿ ಆನ್ಸರ್ ಮಾಡೋದನ್ನು ಕಲಿಬೇಕು. ಆದರೆ ರಾಮ ಯಾರೆಷ್ಟೇ ರಫಾಗಿ ಮಾತಾಡಿದ್ರು ಅವರು ರಫಾಗಿ ಮಾತಾಡ್ತಿರ್ಲಿಲ್ಲ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಈ ಗುಣನ ನಾವು ಅಳವಡಿಸ್ಕೊಳ್ಳೋಕ್ಕೆ ತುಂಬ 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 ಪ್ರಾಕ್ಟೀಸ್ ಮಾಡಬೇಕು ಅನಿಸುತ್ತೆ. ಆ ಗುಣ ಯಾವುದು ಅಂದರೆ, ಅವನೆಂದು ಸುಳ್ಳು ಹೇಳಿದವನಲ್ಲ, ಸುಳ್ಳೇ ಹೇಳಿಲ್ಲ. ಆದರೆ ನಮ್ದು ಹೆಂಗಾಗಿದೆ ಲೈಫು, ಸುಳ್ಳು ನಮ್ಮಲ್ಲಿಲ್ಲ ಅವಯ್ಯ ಸುಳ್ಳೇ ನಮ್ಮನೆ ದೇವರು ಅಂತ ಒಂದು ಹಾಡಿದೆ ಪುರಂದರದಾಸರದು. ಆ ಥರ ಆಗಿದೆ. ನಾವು ಸುಳ್ಳು ಹೇಳಲ್ಲ, ಓಕೆ, ಸುಳ್ಳೇ ನಮ್ಮನೆ ದೇವ್ರು ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂತ. ನಮಗೆ ಬುದ್ಧಿ ಬಂದಾಗಿಂದ ಎಷ್ಟು ಸುಳ್ಳುಗಳು ಹೇಳಿದ್ದೀವಿ, ಈಗಲೂ ಹೇಳ್ತಾ ಇದ್ದೀವಿ. ಮ್ಯಾಮ್ ಅದು ಏನು ಮಾಡೋಕ್ಕಾಗತ್ತೆ, ಪರಿಸ್ಥಿತಿ ಅಂತ ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ರಾಮ ಅವ್ರ ಲೈಫಲ್ಲಿ ಸುಳ್ಳೇ ಹೇಳಿಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಓಕೆ, ರಾಮ ವಾಲಿಯನ್ನು ಒಂದು ಏನು ವಾಲಿಗೆ ಬಾಣ ಬಿಟ್ಟಾಗಲೂ ಕೂಡ ಅವಾಗ ಅದಕ್ಕೊಂದು ಅವ್ರು ಆನ್ಸರ್ ಕೊಡ್ತಾರೆ. ಅದನ್ನು ನಾವು ಮುಂದೆ ಯಾವಾಗಾದರೂ ಎಲ್ಲರೂ ಸಿಕ್ಕಾಗ ಮಾತಾಡೋಣ. ಆದರೆ ಸುಳ್ಳು ಅಂತ ಅವ್ರು ಹೇಳ್ತಾ ಇರಲಿಲ್ಲ. ಓಕೆ, ಅವ್ರ ಹತ್ರ ಬಂದೇ ಇಲ್ಲ. ಕೊಳಕು ಮಾತಾಡೋದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಕೆಟ್ಟ ಪದಗಳನ್ನು ಬಳಸೋದು, ಕೆಟ್ಟದಾಗಿ ಮಾತಾಡೋದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಈಗ ಹೇಳಿ, ರಾಮನಿಗೆ ಈ ಗುಣಗಳು ಇಷ್ಟ ಇಲ್ಲ. ನಮ್ಮ ಮನೆಗಳಲ್ಲಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಯಾರ್ಯಾರ ಬಗ್ಗೆನೋ ಕೆಟ್ಟದಾಗಿ ಮಾತಾಡ್ತಾ ಇರ್ತೀವಿ. ಇದೆಲ್ಲ ಗುಣಗಳು ನಮ್ಮ ಜೊತೆಯಲ್ಲಿದ್ದರೆ ಭಗವಂತ ನಮ್ಮಲ್ಲಿರ್ತಾನ, ಭಗವಂತ ನಮ್ಮ ಮನೆಗೆ ಬರ್ತಾನ? ಅಷ್ಟೇ ಪ್ರಶ್ನೆ. ಯಾರ ಮನೇಲಿ ಈ ಗುಣಗಳಿರುತ್ತೋ ಅವ್ರು ಇಷ್ಟಪಡ್ತಾನೆ, ಭಗವಂತ ಬರ್ತಾನೆ. ಸೊ ಈಗ ಆಲ್ರೆಡಿ ಇಲ್ಲ, ಆಯಿತು, ಬಟ್ ನಾವು ಕಲಿಬೋದಲ್ವಾ. ಓಕೆ, ಕೆಟ್ಟ ಮಾತು ಯಾವತ್ತೂ ಆಡ್ತಾ ಇರಲಿಲ್ಲ. ಯಾವತ್ತೂ ಏನೇ ಮಾಡಿದ್ರು ಕೆಟ್ಟ ಮಾತು ಆಡ್ತಾ ಇರಲಿಲ್ಲ. ತರ್ಕಬದ್ಧವಾಗಿ ಮಾತಾಡ್ತಾಯಿದ್ರು. ಲಾಜಿಕ್ ಕೂಡ ಇರ್ತಿತ್ತು ಅವ್ರು ಮಾತಾಡೋದ್ರಲ್ಲಿ. ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡ್ತಾ ಇರಲಿಲ್ಲ, ಲಾಜಿಕಲಿ ಕೂಡ ಮಾತಾಡ್ತಾಯಿದ್ರು. ಮಾತಿನಲ್ಲಿ ಅಸಂಬದ್ಧತೆ ಇರ್ತಾ ಇರಲಿಲ್ಲ. ಏನೇನೋ ಮಾತಾಡೋದು, ಸಂಬಂಧನೇ ಇಲ್ಲದೆ ಇರೋ ಥರ ಅವ್ರು ಯಾವತ್ತೂ ಮಾತಾಡ್ತಾ ಇರಲಿಲ್ಲ. ಹಾಗೆ ಅದ್ಭುತವಾದ ಮಾತುಗಾರ ಕೂಡ ಆಗಿದ್ದರು. ಓಕೆ, ಅವರು ಭಾಷಣ ಮಾಡಿದ್ರು ಕೂಡ ಹೆಂಗೆ ಮಾತಾಡ್ತಾರೆ ಅಂತೀವಲ್ಲ, ಹಾಗೆ ರಾಮ ಅದ್ಭುತವಾದ ಮಾತುಗಾರ ಕೂಡ ಆಗಿದ್ದರು. ಇನ್ಯಾವ ಗುಣಗಳು ಬೇಡ ಅನ್ಬೇಕು, ಇಲ್ಲ ಅನ್ಬೇಕು, ನಾವು ಇವ್ರು ಆಗಬಾರ್ದು ಅನ್ನೋಕ್ಕೆ ಯಾರ ಕೈಲಿ ಸಾಧ್ಯ ಅಲ್ವಾ. ಸೊ ಈ ಗುಣಗಳು ನಮ್ಮಲ್ಲಿ ಹೇಗಿದೆ ಚೆಕ್ ಮಾಡ್ಕೊಳ್ಳೋಣ. ಇನ್ನು ಮುಂದೆ ನಮಗೆ ಕೋಪ, ನಾವು ಕೆಟ್ಟ ಮಾತು ಮಾತಾಡಬೇಕಾದ್ರೆ ರಾಮ 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 ಅಂದ್ಕೊಳ್ಳೋಣ. ಓಕೆ, ಕ್ಷಾತ್ರ ಗುಣ ಅಂದರೆ ಕ್ಷತ್ರಿಯ ಗುಣ ಅಂತ ಹೇಳ್ಬೋದು. ಇವರು ಬರೀ ಮಾತಾಡೋದ್ರಲ್ಲಿ ಮನಸ್ಸು ಶಾಂತವಾಗಿತ್ತು, ಯಾರಿಗೂ ಕೆಟ್ಟದ್ದು ಮಾಡ್ತಾ ಇರಲಿಲ್ಲ. ಈ ಗುಣಗಳು ಮಾತ್ರ ಅಲ್ಲ, ಯುದ್ಧ ಅಂತ ಬಂದಾಗ, ಅನ್ಯಾಯ ಅಂತ ಬಂದಾಗ, ತಪ್ಪು ಅಂತ ಬಂದಾಗ ಇವರಲ್ಲಿ ಕ್ಷತ್ರಿಯ ಗುಣವೂ ಇತ್ತು. ಓಕೆ, ಶೂರನಾಗಿದ್ದರು, ವೀರನಾಗಿದ್ದರು. ಅವರಲ್ಲಿ ದೈನ್ಯವೇ ಇರಲಿಲ್ಲ. ಓಕೆ, ಹಾಗೆಂದು ಅವರಿಗೆ ತಾನು ಪರಾಕ್ರಮಿ ಅನ್ನೋ ಸೊಕ್ಕು ಇರಲಿಲ್ಲ. ನನಗಿವೆಲ್ಲ ಕಲ್ತಿದ್ದೀನಿ ಅನ್ನೋ ಈಗೋನೂ ಇರಲಿಲ್ಲ. ಕ್ಷತ್ರಿಯ ಕರ್ತವ್ಯವನ್ನು ತಿಳಿದವರಾಗಿದ್ದರು. ಅದಕ್ಕಾಗಿ ಅವರು ನಾನು ಕ್ಷತ್ರಿಯ ಅನ್ನೋ ಹೆಮ್ಮೆಯಿಂದ ಕೂಡ ಇದ್ದರು. ಆ ಕರ್ತವ್ಯದ ನಿರ್ವಹಣೆಯಿಂದಲೇ ಕೀರ್ತಿ, ಅದರಿಂದಲೇ ಸ್ವರ್ಗ ಎಂದರೂ ಕೂಡ ಭಾವಿಸಿದ್ರು. ಕ್ಷತ್ರಿಯನಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಯುದ್ಧದಲ್ಲಿ ಯಾರನ್ನು ನಾನು ಕೊಲ್ಲಬೇಕಾಗತ್ತೆ, ಕೊಲ್ಲೇಬೇಕು. ಅದೇ ನನ್ನ ಒಂದು ಕರ್ತವ್ಯ, ಅದು ನನ್ನ ಧರ್ಮ, ಅದೇನೇ ನನಗೆ ಸ್ವರ್ಗ ಅನ್ನೋ ರೀತಿ ಅವರು ಭಾವಿಸ್ತಾ ಇದ್ರು. ಓಕೆ, ಧನುರ್ವಿದ್ಯೆಯಲ್ಲೂ ಕೂಡ ಪಂಡಿತರಾಗಿದ್ದರು. ಆಮೇಲೆ ರಾಕ್ಷಸರೊಂದಿಗೆ ಸಮರದಲ್ಲಿ ದೇವತೆಗಳಿಗೆ ನೆರವಾಗಿದ್ದ ತಂದೆಯನ್ನು ಧನುರ್ವಿದ್ಯೆಯಲ್ಲೇ ಮೀರಿಸಿದ್ರು. ದಶರಥ ರಾಕ್ಷಸರಿಂದ ದೇವತೆಗಳಿಗೆ ತೊಂದರೆ ಆದಾಗ ದಶರಥ ಮಹಾರಾಜರು ತಪ್ಪಿಸಿದ್ರು. ಓಕೆ, ಆ ಕಥೆ ಇನ್ನೊಂದು ಕಡೆ ಬರುತ್ತೆ. ಅಂಥವ್ರನ್ನೇ ಧನುರ್ವಿದ್ಯೆಯಲ್ಲಿ ರಾಮ ಸೋಲಿಸಿದ್ರು. ಅಂದರೆ ರಾಮ ಇನ್ನೆಷ್ಟು ಪವರ್ ಇರ್ಬೋದು ಅಲ್ಲ. ಓಕೆ, ಆನೆ ಕುದುರೆಗಳನ್ನು ಪಳಗಿಸೋದ್ರಲ್ಲೂ ಕೂಡ ಇವರು ಎತ್ತಿದ ಕೈ, ಸವಾರಿ ಮಾಡೋದ್ರಲ್ಲೂ ಕೂಡ ಪರಿಣಿತಿ ಇತ್ತು, ಸೇನೆಯನ್ನು ನಡೆಸೋದ್ರಲ್ಲೂ ಕೂಡ ವಿಶೇಷ ಸಾಮರ್ಥ್ಯವಿತ್ತು, ಲೀಡರ್ಶಿಪ್ ಕ್ವಾಲಿಟಿ ಇತ್ತು, ಟೀಮ್ನ ಹೇಗೆ ನಡೆಸಬೇಕು ಅನ್ನೋದು. ಸಮಾರಂಗಣ ಯುದ್ಧದಲ್ಲಿ ಎಲ್ಲರನ್ನೂ ಮುಂದೆ ಬಿಟ್ಟು ಹಿಂದೆ ನಿಂತ್ಕೋತಿರ್ಲಿಲ್ಲ. ಆ ಕ್ಯಾಪ್ಟನ್ಶಿಪ್ ಏನಿದೆ ಮುಂದಕ್ಕೆ ಹೋಗ್ತಾ ಇದ್ರು ಅವರು ಹೊಡೆದಾಡೋದ್ರಲ್ಲೂ. ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಬಂದರೂ ಅವರನ್ನು ಯುದ್ಧದಲ್ಲಿ ಎದುರಿಸ್ತಿರ್ಲಿಲ್ಲ. ದೇವತೆ ಮತ್ತು ರಾಕ್ಷಸರು ಒಟ್ಟಾಗಿ ಬಂದಾಗ ರಾಕ್ಷಸರಿಗೆ ಹೊಡೆಯೋಕೆ ಹೋಗಿ ಮಿಸ್ಸಾಗಿ ನಿಮಗೆ ಹೊಡೆದೆ ಅಂತ ಅವರು ಹೇಳ್ತಿರ್ಲಿಲ್ಲ, ಅದನ್ನು ಕರೆಕ್ಟಾಗಿ ನಿಭಾಯಿಸ್ತಾ ಇದ್ರು. ಓಕೆ, ಸೊ ಇವ್ರನ್ನ ಅತಿರಥ ಮಹಾರಥರೆಲ್ಲ ಮೆಚ್ಚಿದ್ರು ಅಂತ ಹೇಳ್ಬೋದು. ಈಗ ಕ್ಷಾತ್ರ ಗುಣ ಕೂಡ ಇವರಲ್ಲಿ ಇದೆ. ಇದು ನಾವು ತಿಳ್ಕೊಬೇಕು. ಅನ್ಯಾಯದ ವಿರುದ್ಧ ನಮಗೆ ಮೋಸ ಮಾಡ್ತಿರ್ತಾರೆ, ಅನ್ಯಾಯ ಮಾಡ್ತಿರ್ತಾರೆ, ತಪ್ಪು ಮಾಡ್ತಾ ಇದ್ದಾರೆ ಅಂದಾಗ ಅದನ್ನು ನಾವು ಈ ಗುಣದಲ್ಲೂ ಮೂಲಕ ಅರ್ಥ ಮಾಡಿಸೋ ಅಂತ. ಸಮಟೈಮ್ಸ್ ಯಾವಾಗಲೂ ಅಲ್ಲ,
ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ನಿಜವಾಗ್ಲೂ ಬಂದಾಗ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲ. ಯಾಕಂದರೆ ನಮ್ಮ ಕೆಲವೊಂದು ಗುಣಗಳನ್ನ ಬಿಟ್ಟು, ಸ್ವಭಾವನ ಬಿಟ್ಟು ಅಲ್ಲಾಡಬಾರ್ದು. ಯಾಕೆ ಈ ಸಮಸ್ಯೆ ಇವಾಗ ಬಂದಿದೆ, ಓಕೆ, 2 ವರ್ಷ 3 ವರ್ಷ 5 ವರ್ಷ ಇರ್ಬೋದು. ನಮ್ಮ ಕರ್ಮಗಳಿಗೆ ಅನುಸಾರ ಎಷ್ಟೆಷ್ಟು ವರ್ಷ ಇರುತ್ತೆ ನಮ್ಮ ಕರ್ಮ ಅನುಭವಿಸೋಕ್ಕೆ, ಅಷ್ಟು ವರ್ಷ ನಾವು ಅನುಭವಿಸ್ಬೇಕು. ಆದರೆ ಆ ಅನುಭವಿಸೋ ಅಂಥ ಟೈಮಲ್ಲಿ ನಮ್ಮ ಸ್ವಭಾವ ಮತ್ತು ವ್ಯಕ್ತಿತ್ವವನ್ನು ಕಳ್ಕೋಬಾರ್ದು. ಅಂದರೆ ಅವರು ಹಾಗೆ ಬಿಹೇವ್ ಮಾಡ್ತಾರೆ ಅಂತ ನಾವು ಮಾಡೋದಲ್ಲ. ಸೊ ಇದು ಒಬ್ಬ ಕ್ಷತ್ರಿಯನ ಗುಣ ಆಗಿರುತ್ತೆ. ಸೊ ಅವರು ಯುದ್ಧ ಮಾಡೋದ್ರಲ್ಲೂ ರೆಡಿ ಇದ್ದರು, ಜಾಣ್ಮೆ ಇತ್ತು, ಎಲ್ಲನೂ ಇತ್ತು. ಹಾಗೆ ಪ್ರಜೆಗಳು ಇವ್ರ ಬಗ್ಗೆ ಏನು ಅಂತ ಬಂದಾಗ, ಇವರಿಗೆ ಪ್ರಜೆಗಳ ಮೇಲೆ ಬಹಳ ಪ್ರೀತಿ ಇತ್ತು. ಆ ರಾಜ್ಯದ ಪ್ರಜೆಗಳ ಮೇಲೆ ಪ್ರೀತಿ ಇತ್ತು. ಅವರೂ ಕೂಡ ಇವ್ರ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರು. ತಮ್ಮೊಳಗೆ ಏನು ಉಸಿರಿರುವಂತೆ ಇವನು ಹೊರಗಿನವರ ಉಸಿರು ಎಂದುಕೊಂಡಿದ್ರು. ನಮ್ಮೊಳಗಡೆ ಉಸಿರು ಹೇಗಿದೆಯೋ ಹಾಗೆ ಅವರು ಕೂಡ ನಮ್ಮೊಳಗಡೆ ಇರೋ ಉಸಿರು ಒಂದಾದರೆ ಹೊರಗಡೆ ಇರೋ ಉಸಿರು ಪ್ರಜೆಗಳು ಅಂತ ಅಂದ್ಕೊಂಡಿದ್ರು. ಅವರಿಗೆ ಇಷ್ಟವಾದದ್ದು ಈ ಎಲ್ಲ ಗುಣಗಳು, ಜನಕ್ಕೆ ಇಷ್ಟ ಆಗುವಂಥ ಎಲ್ಲ ಗುಣಗಳು ರಾಮನಲ್ಲಿತ್ತು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಭೂಮಿಯಲ್ಲಿ ಸಜ್ಜನನೊಬ್ಬ ಇರಬೇಕೆಂದು ಸೃಷ್ಟಿಸಿದಂತಿತ್ತು. ಯಾರಾದರೂ ಒಬ್ಬರು ಸಜ್ಜನದಿಂದ ಬದುಕಬೇಕು, ಒಳ್ಳೆ ರೀತಿಯಲ್ಲಿ ಬದುಕಬೇಕು, ನಾನು ದೈವಿ ಗುಣಗಳನ್ನು ಇಟ್ಕೋಬೇಕು ಅಂದರೆ ರಾಮನ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಸಾಕು. ಯಾವ್ಯಾವುದರಲ್ಲಿ ಅಂತ ನಾವು ನೋಡಿದ್ವಲ್ಲ. ಸೊ ಯಾವುದರಲ್ಲಿ? ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ದೇಹದಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ಕ್ಷತ್ರಿಯ ಗುಣದಲ್ಲಿ ನಮ್ಮ ಜೊತೆಲಿರೋರನ್ನ ನೋಡ್ಕೊಳ್ಳೋದು. ಇವೆಲ್ಲ ಗುಣಗಳನ್ನು ಕೂಡ ಜಸ್ಟ್ ನೀವು ಪಾಯಿಂಟ್ ಮಾಡಿ ಯಾವುದರಲ್ಲಿ ನಾವು ಇಂಪ್ರೂವ್ ಆಗಬೇಕು, ಯಾವುದರಲ್ಲಿ ಸ್ವಲ್ಪನೂ ಇಲ್ಲ, ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. 1% ಆದರೂ ನಾವು ಪ್ರಯತ್ನ ಮಾಡೋಣ ರಾಮನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನ ಮಾಡೋದಕ್ಕೆ. ಇದರ ಸಾರಾಂಶ ಅಂತ ಬಂದಾಗ, ಯಥಾ ರಾಜ ತಥಾ ಪ್ರಜಃ, ರಾಜನಂತೆ ಪ್ರಜೆಗಳು ಅಂತೀವಲ್ಲ, ಹಾಗೆ ನಾವು ಹೇಗಿರ್ತೀವೋ ಹಾಗೆ ಪ್ರಜೆಗಳು ಇರ್ತಾರೆ. ಇದಕ್ಕೆ 2 ಕಾರಣನ ನಾವು ಗುರುತಿಸ್ಬೋದು. ಆಳುವವನು ಏನು ನಡೆನುಡಿಗಳನ್ನು ಪ್ರಜೆಗಳ ಮುಂದೆ ಪ್ರಜೆಗಳಿಗೆ ಪ್ರಭಾವಿಸ್ತಾರೆ, ಅದೇ ರೀತಿ ಅವರು ಕೂಡ ಇರ್ತಾರೆ. ಇಲ್ಲಿ ನಾವು ನೋಡಬೇಕಾಗಿರೋದು, ದಶರಥ ಮಗನನ್ನು ಉತ್ತರಾಧಿಕಾರಿ ಮಾಡಲು ಹೊರಟಿದ್ದಾರೆ. ಯಾಕೆ ಈಗ ದಶರಥ ಅವರ ಮಗನನ್ನು ರಾಜ ಮಾಡಬೇಕು, ರಾಮನನ್ನೇ ರಾಜ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಸುಮ್ಮನೆ ಅಧಿಕಾರಗಳು, ಸುಮ್ಮನೆ ಏನು ಎಲ್ಲವೂ ನಮಗೆ ಸಿಗಲ್ಲ. ನಮ್ಮಲ್ಲಿ ಆ ಅರ್ಹತೆ ಇದ್ದರೆ ಮಾತ್ರ ಸಿಗುತ್ತೆ. ಈಗ ನಮ್ಮ ಅರ್ಹತೆಗಳನ್ನು, ಯೋಗ್ಯತೆಗಳನ್ನು ಹೆಚ್ಚು ಮಾಡ್ಕೊಳ್ತಾ ರಾಮನ ಸ್ವಭಾವಗಳನ್ನು ಅಳವಡಿಸ್ಕೊಳ್ಳೋದ್ರ ಕಡೆಗೆ ನಾವೆಲ್ಲರೂ ಗಮನ ಕೊಡೋಣ. ಈ ಗುಣಗಳಿದ್ದುಬಿಟ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅನಿಸುತ್ತೆ ಜೀವನ. ಆ್ಯಂಡ್ ನಾನು ಒಂದು ಏನು ಹೇಳ್ತಾರೆ, ಭಾವನೆಗಳಿಗೊಂದು ಶಾಲೆ ಬಗ್ಗೆ ಮಾತಾಡೋದಾದರೆ, ಇದನ್ನೆಲ್ಲ ಓದಬೇಕಾದ್ರೆ ಇದರಲ್ಲಿ ಎಷ್ಟೋ ಒಂದು ಎಮೋಷನ್ಸ್ಗಳನ್ನು ಇವತ್ತು ನಾವು ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ. ನಾನೂ ಮಾಡ್ತಾ ಇದ್ದೀನಿ. ಕಲಿಕೆ ನಿರಂತರವಾಗಿರುತ್ತೆ ಅಲ್ವಾ. ಸೊ ಕಲಿತಾನೇ ಹೋಗಬೇಕು. ಎಷ್ಟು ವಿಚಾರಗಳಿದೆ ಇದರಲ್ಲಿ ತಿಳ್ಕೊಳ್ಳೋಕ್ಕೆ. ಸೊ ಇದನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತಾ ಹೋಗೋಣ. ಅವರೆಲ್ಲ ಗುಣಗಳನ್ನ ಈ ಬುಕ್ಕು ತೊಗೊಂಡು ಅವರ ಗುಣಗಳನ್ನ ಪಾಯಿಂಟ್ಸ್ ಮಾಡಿ, ಓಕೆ, ಇವೆಲ್ಲವೂ ನಾವು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಹೇಗಿರುತ್ತೆ ಜೀವನ ಇಮ್ಯಾಜಿನ್ ಮಾಡಿ. ಸೊ ರಾಜನಾಗೋಕ್ಕೆ ಇರೋ ಎಲ್ಲ ಗುಣಗಳು ಇವರಲ್ಲಿ ಇದ್ದಿದ್ದಕ್ಕೆ ಅವರ ತಂದೆಯಲ್ಲಿ ಆ ಭರವಸೆ ಇತ್ತು. ನಾವು ನಮ್ಮ ಜೀವನದಲ್ಲಿ ಜನಗಳು ನಮ್ಮನ್ನು ನಂಬಬೇಕು, ಜನಗಳ ಜೊತೆ ನಾವಿರಬೇಕು ಅಂದರೆ, ಅಥವಾ ನಮ್ಮ ಸುತ್ತ ಎಲ್ಲ ಒಳ್ಳೆಯದಾಗಿರಬೇಕು ಅಂದರೆ ನಾವು ಆ ಗುಣಗಳನ್ನು ಅಳವಡಿಸ್ಕೋಬೇಕು. 1ರಲ್ಲಿ 2ರಲ್ಲ, ರಾಮನ ಯಾವ್ಯಾವ ಏನು ಗುಣಗಳಿದೆ, ಮನಸ್ಸು, ಬುದ್ಧಿ, ನಡೆ, ನುಡಿ, ಕ್ಷಾತ್ರ ಎಲ್ಲದರಲ್ಲೂ ಕೂಡ, ಸೊ ಎಲ್ಲದರಲ್ಲೂ ಕೂಡ ನಾವು ಅದನ್ನು ಅಳವಡಿಸ್ಕೊಳ್ಳೋಣ. ಅಯೋಧ್ಯಕಾಂಡ ಅನ್ನೋದು ನಿಜವಾಗ್ಲೂ ಪುಸ್ತಕಗಳಿಂದ ಪರಿವರ್ತನೆಗೆ ಇದೊಂದು ಹೊಸ ಆಯಾಮನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು. ನಿಮಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.